ಕಳೆದ ವರ್ಷ ಇದೇ ಲಾಂಛನವನ್ನ ನಾವು ಹೊಸದಾಗಿ ಪ್ರಾರಂಭ ಮಾಡತಕ್ಕಂಥ ದಸರಾ ಅನೇಕ ಸವಾಲುಗಳನ್ನು ನಮ್ಮ ಮುಂದೆ ಇಟ್ಟಿತ್ತು. ಆ ಸಂದರ್ಭದಲ್ಲಿ ಒಂದು ಲಾಂಛನ ಯಾವ ರೀತಿ ಇರಬೇಕು, ಆ ಲಾಂಛನ ಶಾಶ್ವತವಾಗಿ ಇರಬೇಕು, ಹಾಗೆ ಅಂತೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಿ ಅನೇಕ ಚರ್ಚೆಗಳ ನಂತರ ಈ ತುಮಕೂರು ದಸರಾ ಲಾಂಛನವನ್ನು ಬಿಡುಗಡೆ ಮಾಡಿದ್ದೆವು. ನಾವು ಈ ಬಾರಿ ಮತ್ತೆ ಬೇರೆ ಬೇರೆ ಲಾಂಛನಗಳನ್ನ ತಯಾರು ಮಾಡಿ ನಮ್ಮ ಮುಂದೆ ತಂದಿದ್ದೆ. ಆಗ ನಾನು ಸಲಹೆಯನ್ನ ಕೊಟ್ಟದ್ದು, ಕಳೆದ ಬಾರಿ ಮಾಡಿದ್ದು ಲಾಂಛನನೇ ಚೆನ್ನಾಗಿದೆ, ಇದನ್ನ ನಾವು ಶಾಶ್ವತವಾಗಿ ತುಮಕೂರು ದಸರಾ ಲಾಂಛನ ಅಂತ ಹೇಳಿ ಇದನ್ನೇ ಬಿಡುಗಡೆ ಮಾಡೋಣ ಮತ್ತು ಇದನ್ನ ಶಾಶ್ವತವಾಗಿ ಇಡೋಣ. ಮೈಸೂರಿನಲ್ಲಿ ಯಾವ ರೀತಿ ಹಿಂದೆ ಮಹಾರಾಜರ ಕಾಲದಿಂದ ಬಂದಂತ ಆ ಲಾಂಛನ ಇದೆ, ಅದೇ ರೀತಿ ತುಮಕೂರು ಲಾಂಛನ ಕೂಡ ಶಾಶ್ವತವಾಗಿರಲಿ ಹಾಗೆ ಅಂತೇಳಿ ಇದನ್ನ ಇವತ್ತು ನಾವೆಲ್ಲರೂ ಕೂಡ ಬಹಳ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇವೆ. ತುಮಕೂರು ದಸರಾ ಮೈಸೂರಿನಲ್ಲಿ ಅದಕ್ಕೆ ಆದಂತ ಇತಿಹಾಸ ಇದೆ. ಮೈಸೂರು ಸಂಸ್ಥಾನ ಅದಕ್ಕೂ ಮೊದಲು ವಿಜಯನಗರದ ಸಂಸ್ಥಾನ, ಆ ಕಾಲದಲ್ಲಿ ಪ್ರಾರಂಭ ಆದಂತ ನಾಡ ಹಬ್ಬ, ತದನಂತರ ಮೈಸೂರು ದಸರಾ ಆಗಿ ಆದಮೇಲೆ ಇಡೀ ವಿಶ್ವಕ್ಕೆ ಪ್ರಖ್ಯಾತಿಯಾದಂಥದ್ದು. ಮೈಸೂರಿನ ಮಹಾರಾಜರು ಜಗತ್ತಿನಾದ್ಯಂತ ಅನೇಕ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರನ್ನ, ಆಸಕ್ತಿ ಇರೋರನ್ನ ಅವರು ಆಹ್ವಾನ ಮಾಡ್ತಾ ಇದ್ರು. KRS ಹಿಂದ್ಗಡೆ ಕಟ್ಟಿರ್ತಕ್ಕಂಥ ಬೃಂದಾವನ್ ಹೋಟೆಲ್, ಅದರ ಜೊತೆಗೆ ಸಿಟಿಯಲ್ಲಿ ಇರ್ತಕ್ಕಂಥ ಮೆಟ್ರೋಪೋಲ್ ಹೋಟೆಲ್, ಇವೆಲ್ಲ ಯಾರು ಹೊರದೇಶಗಳಿಂದ ಬರ್ತಾರೆ ಅಥವಾ ಆಹ್ವಾನದ ಮೇಲೆ ಅವರ ಗೆಸ್ಟ್ಗಳು ಬರ್ತಾರೆ ಅವರಿಗಾಗಿ ಕಟ್ಟಿದ್ದು ಅಂತ ಹೇಳಿ ಇವತ್ತಿಗೂ ಕೂಡ ಹೇಳ್ತಾರೆ. ಅದರ ಜೊತೆಯಲ್ಲಿ ಸಾಂಸ್ಕೃತಿಕವಾಗಿ ಜನ ಒಂದಾಗಬೇಕು. ಆ ಸಾಂಸ್ಕೃತಿಕವಾಗಿ ಒಂದಾಗೋದಕ್ಕೆ ಏನಾದರೂ ಒಂದು ಕಾರಣ ಬೇಕಲ್ಲ. ಅದಕ್ಕಾಗಿ ಮೈಸೂರು ದಸರಾ ಆ ಎಲ್ಲರನ್ನು ಕೂಡ ಒಟ್ಟು ಮಾಡುವಂತ ಕಾರ್ಯಕ್ರಮ ಆಗಬೇಕು ಅಂತ ಹೇಳಿ ಅವರು ಪ್ರಾರಂಭ ಮಾಡಿದ್ದಾರೆ. ಅದರಲ್ಲಿ ಯಾವ ಭಾವನೆಗಳು, ಅದು ಎಂತ ಸಂದರ್ಭ ಅಂತ ಹೇಳಿದ್ರೆ ಮಹಾನವಮಿ, ಆ 9 ಚಾಮುಂಡಿ ತಾಯಿಯ ಅವತಾರಗಳನ್ನ ಪ್ರತಿನಿತ್ಯ ಅರಮನೆಯಲ್ಲಿ ಪೂಜೆ ಮಾಡೋದ್ರ ಮೂಲಕ ಮತ್ತು ಆ ತಾಯಿಗೆ ಚಾಮುಂಡಿ ಬೆಟ್ಟದಲ್ಲಿ ವಿಧ ವಿಧವಾದ ರೂಪಗಳನ್ನ ಅಲಂಕಾರ ಮಾಡಿ ಪೂಜೆ ಮಾಡತಕ್ಕಂಥದ್ದು, ಅದೇ ಒಂದು ಸಂಕೇತ, ಅದೇ ಒಂದು ಸಂದೇಶ ಇಡೀ ಜನಸಮುದಾಯಕ್ಕೆ ಅಂತ ಹೇಳಿ ಮಾಡಿದ್ರು. ಅದು ಅಲ್ಲಿಂದ ಬಂದು ಇಡೀ ಪಟ್ಟಣದಲ್ಲಿ ಎಲ್ಲ ಪ್ರೊಸಿಷನ್ಗಳನ್ನು ಮಾಡಿ ನಂತರ ಆ ಬನ್ನಿಯನ್ನ ಕಡಿತಕ್ಕಂಥ ಒಂದು ಕಾರ್ಯಕ್ರಮ, ಇದು ಐತಿಹಾಸಿಕವಾಗಿ ಉಳಿದು ಹೋಗಿದೆ, ಜನಸಮುದಾಯದ ಮನಸ್ಸಿನಲ್ಲಿ ಉಳಿದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನಾವು ಅದನ್ನ ನೋಡಿದ ಮೇಲೆ ಏನು ಮೈಸೂರಿನ ದಸರಾ ಯಾವ ರೀತಿಯಲ್ಲಿ ಜನಸಮುದಾಯವನ್ನು ಒಗ್ಗೂಡಿಸುತ್ತದೆ ಮತ್ತು ಯಾರ್ಯಾರು ವಿಧ ವಿಧವಾದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಅವರನ್ನು ಪರಿಚಯಿಸುತ್ತದೆ, ಅದನ್ನ ನಾವು ಕೂಡ ತುಮಕೂರಿನಲ್ಲಿ ಯಾಕೆ ಮಾಡಬಾರದು? ತುಮಕೂರಿನಲ್ಲಿ ಕೂಡ